ನಮಸ್ತೆ ಸ್ನೇಹಿತರೆ, ಇವತ್ತು ಒಂದು ಸ್ಪೆಷಲ್ ಅಡುಗೆ ಏನು ಅಂತಂದರೆ ಇವತ್ತು 30 ಜನಕ್ಕೆ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಹೇಗೆ ಅಂತ ನೋಡ್ಕೊಳ್ಳಿ. ಓಕೆ, 30 ಜನರ ಅಡುಗೆ, ಸಮಾರಂಭದ ಅಡುಗೆ. ಓಕೆ, ಫಸ್ಟಿಗೆ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 1/4 ಲೀಟ್ರಷ್ಟು ಎಣ್ಣೆ ಹಾಕಿದ್ದೀನಿ. ಆಗ ಇದ್ರ ಮೇಲೆ ಚಿಕನ್ ಹಾಕಬೇಕು ಎಣ್ಣೆ ಮೇಲೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಈರುಳ್ಳಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಅಲ್ವಾ. ಈರುಳ್ಳಿಯಲ್ಲಿ ಒಂದು ಸ್ವಲ್ಪ ಬ್ರೌನ್ ಆಗಬೇಕು. ಬ್ರೌನ್ ಆದ ನಂತರ ಆ ಎಣ್ಣೆ ಮೇಲೆ ನಾವು ನೀಟಾಗಿ ವಾಶ್ ಮಾಡಿರ್ತಕ್ಕಂತಹ ಚಿಕನನ್ನು ಹಾಕ್ತಾಯಿದ್ದೀನಿ. ಇಲ್ಲಿ 30 ಜನಕ್ಕೆ ಒಂದು 8 kg ಚಿಕನ್ ತೊಗೊಂಡಿದ್ದೀನಿ. ಓಕೆ, ನೀವು ಕೇಳ್ಬೋದು 30 ಜನಕ್ಕೆ 8 kg ಸಾಕಾ ಅಂತ. ಇದ್ರ ನಡುವೆ ಒಂದು ಮಟನ್ ಸಾರನ್ನು ಕೂಡ ಮಾಡಿದ್ದೀನಿ. ಅದ್ರದ್ದು ಕೂಡ ವಿಡಿಯೋ ಹಾಕಿದ್ದೀನಿ. ಇಲ್ಲಿ ಮೇಲ್ಗಡೆ ಐ ಅಂತ ಸಿಂಬಲ್ ಬರುತ್ತೆ ಅಲ್ವಾ, ಅಲ್ಲಿ ಆ ಮಟನ್ ವಿಡಿಯೋ ಲಿಂಕ್ ಇದೆ, ಮಟನ್ ಸಾರಿಂದು, ಹೋಗಿ ನೋಡಿ. ಓಕೆ, ಎರಡೂ ಕೂಡ ಮಾಡಿದರೆ ನೀವು 30 ಜನಕ್ಕೆ ಅಡುಗೆ ಈಸಿಯಾಗಿ ಮಾಡ್ಬೋದು. ಈಗ ಚಿಕನ್ನಲ್ಲಿಗೆಲ್ಲ ಎಣ್ಣೆ ಮಿಕ್ಸ್ ಮಾಡಿದ್ದೀನಿ, ರೋಲ್ ಔಟ್ ಮಾಡಿಬಿಟ್ಟು. ಈಗ ಚಿಕನ್ ಮೇಲೆ ಒಂದು ಸ್ವಲ್ಪ ಅರಶಿನ, ಚಿಕನ್ನೆಲ್ಲ ಸ್ಮೆಲ್ ಬರಬಾರ್ದು ಅಂತ. ಓಕೆ, 1-2 ಸ್ಪೂನ್ ಅರಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಅರಶಿನ ಎಲ್ಲ ಕಡೆನೂ ಮಿಕ್ಸ್ ಆಗಿದೆಯಾ ಅಂತ ಒಂಚೂರು ನೋಡಿ, ಏಕೆಂದರೆ ಕೆಲವು ತಾಗಿರೋದಿಲ್ಲ, ಹಾಗಾಗಿ ಅಷ್ಟೇಷ್ಟು ಚೆನ್ನಾಗಿ ಬರೋಲ್ಲ. ಆಗ ಮಾಡಿದರೆ ನೀಟಾಗಿ ಏನೇ ಹಾಕಿದ್ರು ಕೂಡ ನಾವು ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಅಲ್ವಾ. ಈಗ ಒಂದು ಸ್ವಲ್ಪ ಹರಳುಪ್ಪು ಹಾಕ್ತಾಯಿದ್ದೀನಿ. ಪುಡಿ ಉಪ್ಪು ಬೇಕಾದ್ರೆ ಹಾಕ್ಬೋದು, ಬಟ್ ಬಲ್ಕ್ ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ನಾವು ಪುಡಿ ಉಪ್ಪು ಹಾಕಿದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ಹರಳುಪ್ಪನ್ನು ಯೂಸ್ ಮಾಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಅಲ್ವಾ, ಹಾಗಾಗಿ. ಚಿಕನ್ನೆಲ್ಲ ನೀರು ಬಿಟ್ಕೊಂಡಿದ್ದೆ. ಉಪ್ಪು ಹಾಕಿದ ತಕ್ಷಣ ಚೆನ್ನಾಗಿ ನೀರು ಬಿಡುತ್ತೆ ಚಿಕನ್ನು. ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋವಾಗ ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಟ್ಟಿಗೆ ನಾವು ಮಾಡೋದಿಲ್ಲ, ಏಕೆಂದರೆ ಕ್ವಾಂಟಿಟಿ ಗೊತ್ತಾಗೋದಿಲ್ಲ ಪ್ರಪೋರ್ಷನ್. ಹಾಗಾಗಿ ಶುಂಠಿನೇ ಬೇರೆ ಮತ್ತು ಬೆಳ್ಳುಳ್ಳಿ ಸಪ್ರೇಟೇ ಬೇರೆ ಪೇಸ್ಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಎರಡು 1 ಕಪ್ಪಷ್ಟು ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಪೇಸ್ಟು 1 ಕಪ್ಪಷ್ಟು ಅಲ್ವಾ. ಅದಾದ ನಂತರ ಪುದೀನ ಪೇಸ್ಟು ಅದು 1 ಕಪ್ಪಷ್ಟು. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ನಾವು ಏನೇ ಹಾಕಿದ್ರೂ ನೋಡಿ ಎಲ್ಲ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಪೀಸಸ್ ಎಲ್ಲ ಏನು ಆಗೋದಿಲ್ಲ, ಪುಡಿ ಆಗೋದಿಲ್ಲ, ಯಾಕಂದರೆ ಅದು ಇನ್ನೂ ಬೆಂದಿರೋದಿಲ್ಲ ಮಟನ್ನು, ಹಾಗಾಗಿ ಪೀಸ್ ಆಗೋದಿಲ್ಲ. ಅದ್ರ ನಡುವೆ ಈಗ ಆನಿಯನ್ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಆನಿಯನ್ ಪೇಸ್ಟ್ ಆ್ಯಡ್ ಮಾಡಬೇಕು ಆಮೇಲೆ, ಹಾಗಾಗಿ ಸ್ವಲ್ಪ ಬ್ರೌನಿಷ್ ಮಾಡಿಕೊಂಡು ಅದನ್ನು ರುಬ್ಕೊಂಡಿದ್ದೀನಿ. ಅದಾದಮೇಲೆ 1 ಪೇಸ್ಟಷ್ಟು ಹಾಕ್ತಾಯಿದ್ದೀನಿ, ಆನಿಯನ್ ಪೇಸ್ಟು ಅಲ್ವಾ. ಇಷ್ಟೇ ನೋಡಿ, ಎಷ್ಟು ಚೆನ್ನಾಗಾಗಿದೆ, ಗ್ರೀನ್ ಕಲರೆಲ್ಲ ಬಂದಿದೆ ನೋಡಿ. ಚಿಕನ್ ನಾನೇನು ಎಕ್ಸ್ಟ್ರಾ ವಾಟ್ರ್ ಹಾಕಿಲ್ಲ ಇಲ್ಲಿ, ಅದೇ ಚಿಕನ್ನಿಂದನೇ ನೀರು ಬಿಟ್ಟಿರೋದು ಅಲ್ವಾ. ಅದೊಂದು ಸ್ವಲ್ಪ ಚೆನ್ನಾಗಿ ಕುದ್ದು ಬಾಯ್ಲ್ ಆಗಲಿ. ಅದರ ನಡುವೆ ಇದೇ ರೀತಿ ಮಸಾಲನೆಲ್ಲ ಹುರ್ಕೋಬೇಕು. ನಾನು ಮಟನ್ ಸಾರಿಗೂ ಇದೇ ಕ್ಲಿಪ್ ಹಾಕಿರ್ತೀನಿ. ಎರಡಕ್ಕೂ ಒಂದೇ ಸಲ ಇದು ಮಸಾಲ ಹುರ್ಕೊಂಡು ಇಟ್ಕೋಬೇಕು. ಓಕೆನಾ. ರೋಸ್ಟ್ ಮಾಡಿ ನೀವು ಇಟ್ಕೊಂಡ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅಲ್ವಾ. ಜಸ್ಟ್ ಅದು ಚಕ್ಕೆ ಲವಂಗ ಅಷ್ಟೇ ಹಾಕಿದ್ದು. ಅದನ್ನು ಒಂದು ಅರ್ಧ ಕಪ್ಪಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕುದ್ದಿದೆ. ಅದಾದಮೇಲೆ ಇವಾಗ ಖಾರ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡಿ ತುಂಬ ಚೆನ್ನಾಗಾಗುತ್ತೆ. ಫ್ಯಾಮಿಲಿ ಇವೆಂಟಲ್ಲೆಲ್ಲ ನೀಟಾಗಿ ಮಾಡ್ಬೋದು. ಏನು ಇನ್ನೊಬ್ಬರು ಬಟ್ರನ್ನೇ ಬುಕ್ ಮಾಡ್ಕೋಬೇಕು ಅಂತೇನಿಲ್ಲ. ನಾವು ಒಂದು ಸ್ವಲ್ಪ ವೀಡಿಯೋ ನೋಡ್ಕೊಂಡು ಕಲ್ತ್ಕೊಂಡ್ರೆ ನೀಟಾಗಿ ಮಾಡ್ಬೋದು. ನಾವೇನೇ ಸ್ವಲ್ಪ ಪ್ರಾಕ್ಟೀಸ್ ಬೇಕು. 1-2-3 ಸಲ ಮಾಡಿದರೆ ನೀವು ಕೂಡ ಖಂಡಿತ ಮಾಡ್ಬೋದು. ನಾನು ಆವಾಗಲಿಂದ ವಾಟ್ರ್ ಆ್ಯಡ್ ಮಾಡಿಲ್ಲ ನೋಡಿ. ಆವಾಗಲಿಂದ ಚಿಕನ್ನಿಂದ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ, ಹಾಗಾಗಿ ಎಷ್ಟು ಚೆನ್ನಾಗಿ ನೀರು ಬಿಡ್ತಾಯಿದೆ ಅಂತ ಅಲ್ವಾ. ಹಾಗಾಗಿ ಚೆನ್ನಾಗಿ ನೀರು ಬಿಡ್ತಾಯಿದೆ ಅಂತಂದರೆ ಚಿಕನ್ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನಾನು ಮಿಡ್ಲಲ್ಲಿ ಎಲ್ಲೋ ಹಾಟ್ ವಾಟ್ರ್ ಆ್ಯಡ್ ಮಾಡಿಲ್ಲ. ಓಕೆ ನೋಡಿ, ಈಗೆಲ್ಲ ನೀರು ಕಮ್ಮಿ ಆಗಿದೆ ಒಂದು ಸ್ವಲ್ಪ. ನಾನಿಲ್ಲಿ ಜಾಸ್ತಿ ವಾಟ್ರ್ ಬೇಕಾಗಿಲ್ಲ, ಗ್ರೇವಿ ಮಾಡ್ತಾ ಇರೋದು. ಹಾಗಾಗಿ ಈಗ ಒಂದು ಸ್ವಲ್ಪ ಟೊಮೊಟೊ ಪೇಸ್ಟ್ ಹಾಕ್ತಾಯಿದ್ದೀನಿ ಅಲ್ವಾ. ಈಗ ನಾನು ಇದನ್ನು ಮಟನ್ ಸಾರು ಜೊತೆ ಒಂದು ಸ್ವಲ್ಪ ಬೌಲಿಗೆ ಹಾಕಲಿಕ್ಕೆ ಮಾಡಿರೋದು. ಹಾಗಾಗಿ ನಾನು ಇದಕ್ಕೆ ಜಾಸ್ತಿ ವಾಟ್ರ್ ಮಾಡಲ್ಲ. ಒಂದು ಸ್ವಲ್ಪ ಆಲ್ಮೋಸ್ಟು ಸ್ವಲ್ಪ ಗ್ರೇವಿ ಥರ ಲಿಕ್ವಿಡ್ ಮಾಡ್ತೀನಿ, ಬಿಟ್ಟರೆ ನನಗೆ ತುಂಬ ನೀರು ಬೇಡ ಇದರಲ್ಲಿ. ಇದ್ರ ಜೊತೆ ಒಂದು ಸಲ ಮಟನ್ ಸಾರು ಮಾಡಿರ್ತೀನಲ್ಲ, ಅದ್ರದ್ದು ಕೂಡ ವಿಡಿಯೋ ಇದೆ ನಮ್ಮ ಚಾನಲಲ್ಲೇ, ಹೋಗಿ ನೋಡಿ. ಎರಡು ಕೂಡ ನೀವು ಒಂದು ಫಂಕ್ಷನಿಗೆ ಈಸಿಯಾಗಿ ಮಾಡ್ಕೋಬೋದು ನೀವು. ಮಟನ್ ಸಾರು ಮುದ್ದೆ, ಚಿಕನ್ ಗ್ರೇವಿ ಸೈಡಿಗೆ, ಇನ್ನು ರೈಸು ಅಲ್ವಾ. ಹೀಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿ ನೀವು ಮಾಡಿ ಟ್ರೈ ಮಾಡಿ ನೋಡಿ.
ಇದೇ ಪ್ಯಾಟ್ರನ್ ನೀವು ಕಮ್ಮಿ ಕ್ವಾಂಟಿಟಿಲಿ ಕೂಡ ಮಾಡ್ಬೋದು. ನಾನಿಲ್ಲೊಂದು 30 ಜನಕ್ಕೆ ಮಾಡಿರೋದು. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಪೀಸಸ್ ಎಲ್ಲ ಶೇಪ್ ಔಟ್ ಆಗಿಲ್ಲ. ಬಿಸಿ ಬಿಸಿ ಹಬೆ ಅಲ್ಲಿ ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಖಂಡಿತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ಒಳ್ಳೆಯ ವಿಡಿಯೋಗಳನ್ನು ಹಾಕ್ತಾಯಿರ್ತೀವಿ. ಥ್ಯಾಂಕ್ ಯು.